ಕಲಬುರಗಿ ನಗರದಲ್ಲಿರುವ ಸಾರ್ವಜನಿಕ ಶೌಚಾಲಯಗಳನ್ನು ಪಾಲಿಕೆಯಿಂದ ಟೆಂಡರ್ ಕರೆಯದೇ ನಿರ್ವಹಣೆ ಮಾಡಲಾಗುತ್ತಿದ್ದು, ಪಾಲಿಕೆ ಅಧಿಕಾರಿಗಳು ಶೌಚಾಲಯಗಳ ನಿರ್ವಹಣೆಯಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಅಧ್ಯಕ್ಷ ದತ್ತು ಹಯಾಳಕರ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಕೆಎಂಎಫ್ ಬಳಿ ಮತ್ತು ಕೇಂದ್ರ ಬಸ್ ನಿಲ್ದಾಣ, ಸೂಪರ್ ಮಾರ್ಕೆಟ್ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಟೆಂಡರ್ ಕರೆಯದೇ ಶೌಚಾಲಯಗಳನ್ನು ನಿರ್ವಹಣೆ ಮಾಡಲಾಗುತ್ತಿದ್ದು, ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಒಂದು ಪಬ್ಲಿಕ್ ಶೌಚಾಲಯ ಒಂದು 15-20 ವರ್ಷದಿಂದ ನಾನು ಇದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ. ಅದರೆಲ್ಲ ಅಡ್ರೆಸ್ಸು ಮತ್ತು ಯಾವ್ಯಾವ ಏರಿಯಾ, ಯಾವ್ಯಾವ ವಾರ್ಡು ಎಲ್ಲ ಕೂಡ ಇದರಲ್ಲಿ ನಾನು ನೋಟಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. 15-20 ವರ್ಷದಿಂದ ಯಾವಾಗೋ ಒಂದು ಟೆಂಡ್ರ್ ಕರೆದಿರೋಂಥ ವಿಷಯ. ಟೆಂಡ್ರ್ ಅಂದರೆ ಎಲ್ಲ ಪಬ್ಲಿಕ್ ಟಾಯ್ಲೆಟಿಂಗ್ ಟೆಂಡ್ರ್ ಕರೀತಾರೆ. ಯಾಕಪ್ಪ ಲೋಕಲಲ್ಲಿ ಕನ್ನಡದವ್ರು ಯಾರಾದರೂ ಕೆಲಸ ಮಾಡೋರಿದ್ದರೆ ಅವ್ರಿಗೆ ಕರಿಬೇಕಂತ ಗೌರ್ಮೆಂಟ್ ಆದೇಶ ಇದೆ. ಇವರು 20 ವರ್ಷದಿಂದ 15 ವರ್ಷದಿಂದ ಕೂಡ ಇವರು ಮಹಾನಗರ ಪಾಲಿಕೆಗೆ ದುಡ್ಡು ಯಾರು ಹೆಚ್ಚಿಗೆ ಕೊಡ್ತಾರೆ, BRದವರಾಗಿರ್ಬೋದು, EP ದವರಾಗಿರ್ಬೋದು, ಇವರಿಗೇನಪ್ಪ ಅಂದ್ರೆ ಇವರಿಗೆ ಟೆಂಡ್ರ್ ಕೊಡ್ತಾರೆ. ಟೆಂಡ್ರ್ ಹೆಂಗೆ ಕೊಡ್ತಾರಪ್ಪ ಅಂದ್ರೆ, ನಮ್ಮವರು ಕೂಡ ಇಲ್ಲಿಂದ ಕರ್ನಾಟಕದವರು, ನಾವು ಮೇತ ಸಮುದಾಯ ಆಗಿರ್ಬೋದು, ಸಭೆ ಕರ್ಮಚಾರಿಗಳು ಕೆಲವರು ಮುಸ್ಲಿಂ ಬಂದರು ಕೂಡ ಕೆಲಸ ಮಾಡ್ತಾರೆ. ಅವ್ರದ್ದು ರಿಜಿಸ್ಟ್ರ್ ಕೂಡ ಇದೆ. ಹಂಗಾಗಿ ಇವರು ಏನಾದರೂ ಒಂದು ಶೌಚಾಲಯಕ್ಕೆ ಒಂದು ಟೆಂಡ್ರ್ ಕರೀತಾರೆ. ಅವರು ಕರೆದಾಗ ಇವರು ವರ್ಷಿಗೆ ಒಂದು 20,000 ಲಕ್ಷ ಅಂತ ಇವ್ರು ಹಾಕಿರ್ತಾರೆ. ನಮ್ಮವರು ಕರ್ನಾಟಕದವರು. BRದವರು ಅದಕ್ಕೇನು ಮಾಡಿರ್ತಾರೆ, ಅವರು ಕೂಡ ಟೆಂಡ್ರ್ ಹಾಕಿರ್ತಾರೆ. ನಮಗೆ ಕೊಡ್ರಿ ನನಗೆ ಅವರೊಂದು 12 ಲಕ್ಷನೋ ಅಥವಾ ಒಂದು 14 ಲಕ್ಷನೋ ಒಂದು 16 ಲಕ್ಷ ಕಮ್ಮಿಗೆ ಹಾಕಿರ್ತಾರೆ. ಆವಾಗ ನಮ್ಮವರು ಮಹಾನಗರ ಪಾಲಿಕೆಯವರು ನಮ್ಮ ಸರ್ಕಾರಕ್ಕೆ ಆದಾಯ ಬರಬೇಕು. ಯಾಕಂದ್ರೆ ಈ ಆದಾಯದಿಂದ ಎಷ್ಟೋ ಜನರು ಪೇಮೆಂಟ್ ಮಾಡ್ತಾಯಿದ್ದಾರೆ. ಹಂಗಾಗಿ ಹೆಚ್ಚಿಗೆ ಯಾರು ದುಡ್ಡು ಕಟ್ಟಿರ್ತಾರೆ ನಮ್ಮವರು, ಅವ್ರ ದಾಖಲೆಗಳು ಯಾರ್ದು ಕರೆಕ್ಟಾಗಿದೆ ನೋಡಿಗೆಸಿ ಒಂದು 20 ಲಕ್ಷ ನಮಗೆ ಸರ್ಕಾರಕ್ಕೆ ಒಳ್ಳೆ ಆದಾಯ ಬರ್ತಾಯಿದೆ ಅಂತ ಗೊತ್ತಿದ್ದು ಅವರಿಗೆ ಟೆಂಡರ್ ಮಾಡೋ ಅವಶ್ಯ ಇರ್ತದೆ. ಇವರು ಅದು ಬಿಟ್ಟು ಏನು ಮಾಡ್ತಾರೆ ಅಂದರೆ, ಇವರು ಒಪ್ಪಂದ ಮಹಾನಗರ ಪಾಲಿಕೆಯಲ್ಲಿ ಕೆಲವರು ಆಫೀಸರ್ ಸರ್ AW ಅವರ ಒಂದು ಬೇರೊಂದು ಇಬ್ಬರು ಬರೋ ಹೆಸರು ಹೇಳೋಂಗಿಲ್ಲ, ಅವರೇ ಮೇನ್. ಅದಕ್ಕೆ ಅವ್ರಿಗೆ ಗೊತ್ತಾಗ್ತದೆ, ಇದು ನೋಡ್ರಪ್ಲೆ ನನಗೆ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಬೇರೆ ಏನಾದ ಅವರು ಒಪ್ಪಂದ. BRದವರು UPದವರು ಒಪ್ಪಂದ ಏನಪ್ಪ ಅಂದ್ರೆ 20 ಲಕ್ಷ ಯಾಕೆ ಕೊಡ್ತಾರೆ, ಏನೋ ಒಂದು ನೋಡಿಗೇಷನ್ ಅದ. ಅದ್ರಾಗ ಒಂದು 10 ಇಲ್ಲ ಒಂದು 5 ಲಕ್ಷ 4 ಲಕ್ಷ 3 ಲಕ್ಷ ನೀವು ನಿಮಗೆ ಮಾಡಿಕೊಡ್ರಿ ಅಂತ. ಇದು ನಮ್ಮ ಕಣ್ಣೆದುರು ನಡೆದಂಥ ವಿಷಯಗಳು ಇವು. ಹಂಗಾಗಿ ಇವ್ರು ಏನು ಮಾಡ್ತಾರೆ, 20 ಲಕ್ಷದವ್ರಿಗೆ ಬಿಡ್ತಾರೆ, 16 ಲಕ್ಷದವ್ರಿಗೆ ಇದ್ದವರಿಗೆ ಆ ಟೆಂಡ್ರ್ ಕರೀತಾರೆ. ಉದಾಹರಣೆ ಎಲ್ಲಿಯಪ್ಪ ಅಂದರೆ, ಈಗ ನಮ್ಮ ರಾಮ ಮಂದಿರ ಸರ್ಕಲಲ್ಲಿ ತರಕಾರಿ ಮಾಡ್ತಾರೆ, ಅಲ್ಲಿ ಒಂದು ಹೊಸ ಪಬ್ಲಿಕ್ ಟಾಯ್ಲೆಟ್ ಒಂದು. ಆಮೇಲೆ ನಮ್ಮ ಆಳಂದ ರೋಡಿಗೆ ಒಂದು ಇಂದಿರಾ ಕ್ಯಾಂಟೀನ್ ಇದೆ, ಅಲ್ಲೊಂದು ಹೊಸದು ನಿರ್ಮಾಣ ಆಗ್ಯದ ಪಬ್ಲಿಕ್ದು. ಅಲ್ಲಿಂದ ನಗರದ ಸ್ಕೂಲು ಅಲ್ಲಿ ಎದುರುಗಡೆ ಒಂದು ದೊಡ್ಡದಾಗಿ ಒಂದು 6 ತಿಂಗಳು ವರ್ಷ ಆಯ್ತದ ಅದಾಗಿ. ಇದೇ ಥರ 7 ಶೌಚಾಲಯಗಳು ಇದು, ಟೋಟಲ್ 7 ಶೌಚಾಲಯ. ಆ 7 ಶೌಚಾಲಯಕ್ಕೆ 20 ಲಕ್ಷ ನಮ್ಮವ್ರು ಹಾಕಿರ್ತಾರೆ, ಕೊಡ್ರಿ ಅಂದ್ಕೇಸಿ. ಅದಕ್ಕೆ 20 ಲಕ್ಷದವ್ರಿಗೆ ಕೊಡಲಾರ್ದೆ 16 ಲಕ್ಷ ಕೊಟ್ಟಿಗೆಸಿ ಇವರು BRದವ್ರಿಗೆ ಕೊಟ್ಟಿರ್ತಾರೆ. ಇವರು ನಮ್ಮವ್ರು ಏನು ಮಾಡಿರ್ತಾರೆ, 20 ಲಕ್ಷ ನನಗೆ ಯಾಕೆ ಕೊಟ್ಟಿಲ್ಲ ನೀವು, ನಂದು ಏನು ಕಮ್ಮಿ ಇದೆ, ದಾಖಲೆಗಳು ಕಮ್ಮಿ ಇದೆಯಾ ಅಥವಾ ನಾನು ದುಡ್ಡು ಏನೋ ಕಮ್ಮಿ ಮಾಡಿ ಅಂದ್ಕೇಸಿ ಇವರು ನಮ್ಮ ಕೋರ್ಟಿಗೆ ಇವರು ಕೇಸ್ ಹಾಕ್ತಾರೆ. ಕೇಸ್ ಹಾಕಿದ ಮೇಲೆ ಅಲ್ಲಿ ಕೇಸ್ ನಡೆದು 1 ವರ್ಷ ಆಯಿತು. 1 ವರ್ಷದ ಕೇಸ್ ನಡೆದರೂ ಕೂಡ ಅಭಯ್ ಕುಮಾರ್ ಸರ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಅವರು ಕೂಡ ಕೇಸಿಗೆ ಹೋಗ್ತಾ ಇದ್ದಾರೆ. ಬಾಬ್ರೋ ಮೇಲಿನ ಕೆರೆ ಅಂತ ಅವರು ಕೂಡ ಹೋಗ್ತಾ ಇದ್ದಾರೆ. ಇದಕ್ಕೆ ಮೇನ್ ಕಿಂಗ್ ಪಿನ್ ಇವರೇ. ಇದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಗಮನಕ್ಕೆ ಕಮ್ಮಿ ಇರ್ತದೆ, ಅವ್ರಿಗೆ ಮಾಹಿತಿ ಇದೆಯೋ ಗೊತ್ತಿಲ್ಲ, ಬಟ್ ಅವ್ರು ಗಮನಕ್ಕೆ ಇಡ್ತಾರಲ್ಲ. ಬಟ್ ಟೇಬಲ್ ಮೇಲೆ ಹೋಗಿ ಸರ್ ಸೈನ್ ಮಾಡಂತಂದಾಗ ಅವ್ರು ನೋಡ್ತಾರೆ, ಜನರಿಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಮಾಡ್ತಾರೆ. ಬಟ್ ಒಳಗಡೆ ಇಷ್ಟೆಲ್ಲ ವಿಷಯ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ಇದು ಕೋರ್ಟಿಗೆಲ್ಲ ಕೇಸ್ ಆಗಿದೆ. ಆದರೂ ಕೂಡ 7 ಶೌಚಾಲಯ ಮೊನ್ನೆ ಕೂಡ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.